ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ನೋಡ್ತಿದ್ದೀರಾ? ನಾನು, ಅಪ್ಪ, ಅಮ್ಮ, ರೀ, ಪಾಪು ಎಲ್ಲರೂ ನಮ್ಮ ಪಿರಿಯಾಪಟ್ಟಣದ ಮಸಣಿಕಮ್ಮನ ಜಾತ್ರೆ ಇದೆ ಇವತ್ತು 12ನೇ ತಾರೀಕು. ಅದಕ್ಕೆ ನೋಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ ಜಾತ್ರೆಗೆ. 10ನೇ ತಾರೀಕಿಂದನೇ ಕನ್ನಂಬಾಡಿ ಅಮ್ಮನ ಜಾತ್ರೆ ಎಲ್ಲ ಸ್ಟಾರ್ಟ್ ಆಗಿರೋದು. ನಾನು ಅದಕ್ಕೆ ಹೋಗೋಕ್ಕಾಗಲಿಲ್ಲ. ಅದಕ್ಕೆ ಹೋದ ವರ್ಷನೂ ನಾನು ಬಾಣಂತಿಯಾಗಿದ್ದೆ, ಜಾತ್ರೆ ಎಲ್ಲ ನೋಡೋಕ್ಕಾಗಲಿಲ್ಲ. ಈ ವರ್ಷನಾದರೂ ಹೋಗೋಣ ಅಂತ ಈ ಟೈಮಲ್ಲೂ ಹೋಗಲೇಬೇಕು ಅಂತ ಆಸೆ ಇಟ್ಕೊಂಡು ಹೋಗ್ತಾ ಇದ್ದೀನಿ. ಅಪ್ಪ ಅಮ್ಮ ಹಿಂದೆ ಬರ್ತಿದ್ದಾರೆ ನೋಡಿ, ಇಲ್ಲಿ ಪಾಪು ಕರ್ಕೊಂಡು ಅವ್ರ ಜೊತೆನೇ ಬರ್ತೀನಿ ಅಂದ್ಲು. ಅದಕ್ಕೆ ಅವ್ರ ಜೊತೆನೇ ಕಳಿಸ್ತಾ ಇದ್ದೀನಿ. ಮತ್ತು ನಾವು ಹೋಗ್ತಾ ಇದ್ದೀವಿ. ನೋಡಬೇಕು, ಟೈಮ್ ಬಂದು ಇವಾಗ 2 ಗಂಟೆ ಆಗಿದೆ ಮಧ್ಯಾಹ್ನ. ತುಂಬ ಅಂದರೆ ತುಂಬ ಬಿಸಿಲು. ಹಿಂಗಿದೆ ಏನು ಜಾತ್ರೆ ನೋಡೋಣ. ನೋಡಿ, ಇಲ್ಲಿಂದನೇ ಸ್ಟಾರ್ಟು ಕನ್ನಂಬಾಡಿ ಅಮ್ಮನ ಜಾತ್ರೆ. ಇದು ಆಲ್ರೆಡಿ ನಡೆದೋಗಿದೆ. 10ನೇ ತಾರೀಕಿಂದ 10-11ಕ್ಕೆ ನಡೆದಿರುತ್ತೆ. ಇದು ನಡೆದಾದಮೇಲೆ ಪಿರಿಯಾಪಟ್ಟಣದ ಅಮ್ಮನ ಜಾತ್ರೆ ನಡೆಯೋದು. 3 ದಿನ ಇರುತ್ತೆ. 10, 11, 12ನೇ ತಾರೀಕು ಮಾರ್ಚ್ ತಿಂಗಳಲ್ಲಿ ಈ ಜಾತ್ರೆಗಳು ನಡೆಯೋದು. ತುಂಬ ಅಂದರೆ ತುಂಬ ಗ್ರ್ಯಾಂಡಾಗಿ ನಡೆಯುತ್ತೆ. ಎಲ್ಲೆಲ್ಲಿಂದನೋ ಜನಗಳೆಲ್ಲ ಬರ್ತಾರೆ. ತುಂಬ ಜನ ಹರಕೆ ಮಾಡ್ಕೊಂಡಿರ್ತಾರೆ. ಅನ್ನದಾನ, ಊಟ ಹಾಕ್ಸೋದು ಎಲ್ಲ ಏನೇನು ಅವ್ರಿಗೆ ಏನೇನು ಅನಿಸುತ್ತೆ ಆ ಥರ ಹರಕೆಗಳನ್ನ ಕಟ್ಕೊಂಡಿರ್ತಾರೆ. ಅದನ್ನೆಲ್ಲ ಈಡೇರ್ಸೋಕ್ಕೆ ಅಂತ ಈ ಟೈಮಲ್ಲಿ ಬಂದಿರ್ತಾರೆ. ಇನ್ನೇನು ಹೋಗ್ತಾ ಇದ್ವಿ, ಅದೇ ಟೈಮಲ್ಲಿ ಪೆಟ್ರೋಲ್ ಬಂಕ್ ಹತ್ರ ಅನ್ನದಾನ ನಡೀತಾ ಇತ್ತು. ಫುಲ್ ಉದ್ದಕ್ಕೂ, ಜಾತ್ರೆ ಉದ್ದಕ್ಕೂ ಇದೇ ರೀತಿ ಇರುತ್ತೆ. ಅನ್ನದಾನ, ಮಜ್ಜಿಗೆ ದಾನ ಮಾಡ್ತಾ ಇರ್ತಾರೆ ಎಷ್ಟೋ ಜನ. ಮತ್ತು ಐಸ್ ಕ್ರೀಮು, ಈ ರೀತಿ ಏನೇನು ಅವ್ರಿಗೇನೇನು ಅನಿಸುತ್ತೆ ಅದನ್ನೆಲ್ಲ ದಾನ ಮಾಡ್ತಾ ಇರ್ತಾರೆ. ಹರಕೆಗಳನ್ನ ತೀರಿಸ್ತಾ ಇರ್ತಾರೆ. ಹಿಂಗೆ ಹೋಗ್ತಾ ಇದ್ವಿ. ಮಧ್ಯಾಹ್ನನೂ ಆಗಿತ್ತಲ್ಲ, 2 ಗಂಟೆ. ಎನರ್ಜಿ ಬೇಕಲ್ಲ ಜಾತ್ರೆ ಸುತ್ತಕ್ಕೆ. ಅದಕ್ಕೆ ಇಲ್ಲಿ ಅನ್ನದಾನ ಮಾಡ್ತಾಯಿದ್ದು. ತಿನ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಕರೀತಾ ಇರ್ತಾರೆ. ಅವರೇನೆ ರೋಡಲ್ಲಿ ನಿಂತ್ಕೊಂಡು ಬನ್ನಿ ಊಟ ಮಾಡಿ, ಬನ್ನಿ ಅಂತ ಅವರೇನೆ ಕರೀತಾ ಇರ್ತಾರೆ. ತಿನ್ಕೊಂಡು ಹೋಗೋಣ ಅಂದ್ಬಿಟ್ಟು ನಿಲ್ಲಿಸಿದ್ದೀವಿ. ಮೊಸರನ್ನ ಮತ್ತು ಬಾತೇನೋ ಕೊಟ್ಟರು ಇಲ್ಲಿ. ಅದಕ್ಕೆ ತಿಂತಾ ಇದ್ದೀವಿ, ಅಪ್ಪ ಅಮ್ಮ ನಾನು ಹರಿ ಎಲ್ಲರೂ. ತಿಂದಿದ್ದಾಯ್ತು. ಇವಾಗ ತಿಂದ್ಕೊಂಡು ಹೊರಡಬೇಕು. ಮತ್ತೆ ಹೊರಡ್ತಾ ಇದ್ದೀವಿ. ತುಂಬ ಅಂದರೆ ತುಂಬ ಟ್ರಾಫಿಕ್ಕು ಇಲ್ಲಿ. ಜನಗಳಂತೂ ನೋಡಿ, ಇಲ್ಲಿ ಎಷ್ಟು ಟ್ರಾಫಿಕ್ ಅಂದರೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗ್ಬೇಕು ಅಂದರೆ ತುಂಬ ಕಷ್ಟ. ಆದ್ರೂ ಸಂದಿಗುಂದಿಲೆಲ್ಲ ನುಗ್ಗಿ ಬೈಕ್ನೆಲ್ಲ ನುಗ್ಗಿಸಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಪ್ಪ ಅಮ್ಮ ಹಿಂದೆನೇ ಇದ್ರ ಹತ್ರ, ಹಾಸ್ಪಿಟಲ್ ಹತ್ರ ಬೈಕ್ ಅಲ್ಲೇ ನಿಲ್ಲಿಸ್ಬಿಟ್ರು. ಪಾಪು ಇದ್ದಾಳಲ್ಲ ಮಧ್ಯದಲ್ಲೆಲ್ಲ ಹಿಂಗೆ ಬರೋದು ಬೇಡ ಅಂತ ಅಂದ್ಬಿಟ್ಟು ಅಲ್ಲೇ ನಿಲ್ಲಿಸ್ಬಿಟ್ಟು ನಡ್ಕೊಂಡು ಬರ್ತೀವಿ ಅಂತಂದರು. ನಾವು ಹೋಗ್ತಾ ಇದ್ದೀವಿ ಇಬ್ಬರೂ. ಎಲ್ಲಿವರೆಗೂ ಫ್ರೀ ಇರುತ್ತೆ, ಸ್ವಲ್ಪ ಜಾಸ್ತಿ ಟ್ರಾಫಿಕ್ ಕಮ್ಮಿ ಇರುತ್ತೆ, ಅಲ್ಲಿವರೆಗೂ ಹೋಗೋಣ ನಡಿ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದಾರೆ. ನೋಡಿ, ಲಾಲೆ ಜಾತ್ರೆಗೆ ಇದನ್ನೆಲ್ಲ ಕಟ್ಟಿದ್ದಾರೆ. ಇದರಲ್ಲಿ ಆಡೋಕ್ಕೆಲ್ಲ ಇಷ್ಟ, ಬಟ್ ಭಯ. ಇವಾಗಿನ್ನು ರೀಸೆಂಟಾಗಿ ಎಲ್ಲ ಅದೆಲ್ಲ ಕಿತ್ತೋಗಿ ಎಲ್ಲ ಬಿದ್ದು ತುಂಬ ಜನ ಆಕ್ಸಿಡೆಂಟ್ಗಳಾಗಿರೋದ್ರಿಂದ ಭಯ ಸ್ವಲ್ಪ ಇವಾಗ. ಮೊದಲೆಲ್ಲ ತುಂಬ ಇಷ್ಟ ಇತ್ತು ಅದರಲ್ಲಿ ಆಟ ಆಡೋಕ್ಕೆ. ಈ ಸಿಚುವೇಷನಲ್ಲಿ ಬೇಡ ಅನ್ನಿಸ್ತು, ಅದಕ್ಕೆ ಆಟ ಆಡೋಕ್ಕೆ ಹೋಗಲಿಲ್ಲ. ಎಷ್ಟು ಬಿಸಿಲು ನೋಡಿ. ನಾವು ಬೈಕೆಲ್ಲ ಪಾರ್ಕ್ ಮಾಡಿದ್ವಿ. ಅಪ್ಪ ಅಮ್ಮ ಎಲ್ಲರೂ ಬೈಕ್ ಪಾರ್ಕ್ ಮಾಡಿಬಿಟ್ಟು ಬರ್ತಾಯಿದ್ರು. ನೋಡಿ, ಹೂವಿನ ಗಿಡಗಳನ್ನೂ ಮಾರ್ತಾಯಿದ್ದಾರೆ ಇವಾಗ ಜಾತ್ರೆಯಲ್ಲಿ. ಎಷ್ಟು ಕಲರ್ ಯಾವ್ಯಾವ್ದು ಬೇಕು ಎಲ್ಲ ತೊಗೊಬೋದು. ನಡ್ಕೊಂಡು ಹೋಗ್ತಾ ಇದ್ದೀವಿ. ಈಗ ದೇವಸ್ಥಾನದ ಹತ್ರ ನಡ್ಕೊಂಡು ಹೋಗಬೇಕು. ನಾವು ಸರ್ಕಲಲ್ಲಿ ಇದ್ದೀವಿ ಇವಾಗ. ಸರ್ಕಲಿಂದ ನಡ್ಕೊಂಡು ಹೋಗ್ತಾ ಇರಬೇಕು. ಹೋಗುವಾಗ ಮತ್ತೆ ಇಲ್ಲಿ ಐಸ್ ಕ್ರೀಮ್ ಕೊಡ್ತಾಯಿದ್ರು ನೋಡಿ. ಇಲ್ಲಿ ದಾನ ಮಾಡ್ತಾ ಇರ್ತಾರೆ, ಹರಕೆಗಳನ್ನ ತೀರಿಸ್ತಾರೆ. ಆವಾಗ ಐಸ್ ಕ್ರೀಮ್ ಕೊಡ್ತಾಯಿದ್ರು. ಬಿಸಿಲಲ್ವಾ, ಐಸ್ ಕ್ರೀಮ್ನು ತೊಗೊಂಡು ತಿಂತಾ ಇದ್ದೀವಿ. ಎಲ್ರಿಗೂ ಕೊಡ್ತಾರೆ, ಯಾರಿಗೂ ಇಲ್ಲ ಅಂತ ಹೇಳಲ್ಲ. ಎಷ್ಟು ಕೇಳಿದ್ರೂ ಕೊಡ್ತಾರೆ ತಿನ್ನೋದಕ್ಕೆ. ನಾವು ಎಲ್ಲರೂ ಒಂದೊಂದು ಐಸ್ ಕ್ರೀಮ್ ತೊಗೊಂಡು ತಿಂತಾ ಇದ್ದೀವಿ. ನೋಡಿ ಕ್ರೌಡ್ ಎಷ್ಟಿದೆ ಅಂತ. ಇವಾಗಲೇ ಪರವಾಗಿಲ್ಲ. ಬೆಳಗ್ಗೆ 12 ಗಂಟೆ 11 ಗಂಟೆಗೆ ತುಂಬ ಇರುತ್ತೆ. ಮತ್ತು ಸಂಜೆ ಟೈಮಲ್ಲೂ ಜಾಸ್ತಿ ಇರುತ್ತೆ. ಮಧ್ಯಾಹ್ನ ಸ್ವಲ್ಪ ಬಿಸಿಲು ಅಂತ ಜನ ಕಮ್ಮಿಯಾಗಿರ್ತಾರೆ. ಇಲ್ಲ ಅಂದರೆ ಯಪ್ಪ ಹೆವಿ ಇರುತ್ತೆ. ಓಡಾಡೋಕ್ಕೂ ಜಾಗ ಇರೋಲ್ಲ, ಕಾಲಿಡೋಕ್ಕೂ ಜಾಗ ಇರೋಲ್ಲ. ಇಂಥ ಟೈಮಲ್ಲಿ ನಾನು ಓಡಾಡೋಕ್ಕೂ ಆಗೋಲ್ಲ, ಅಷ್ಟಿರುತ್ತೆ. ಅದಕ್ಕೆ ಸ್ವಲ್ಪ ಮಧ್ಯಾಹ್ನ ಮೇಲೆ ಹೋಗೋಣ ಅಂದ್ಬಿಟ್ಟು, ಬಿಸಿಲಾದರೂ ಪರವಾಗಿಲ್ಲ ಅಂತ ಈ ಟೈಮಲ್ಲಿ ಬಂದಿರೋದು ಇವಾಗ ನಾವು. ಐಸ್ ಕ್ರೀಮ್ ಎಲ್ಲ ತಿಂದ್ಕೊಂಡು ಇವಾಗ ಹೊರಡ್ತೀವಿ. ನೋಡೋಣ, ಎಷ್ಟಾಗುತ್ತೆ ಅಷ್ಟು ಕ್ಯಾಪ್ಚರ್ ಮಾಡಿ ವೀಡಿಯೋಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಮತ್ತು ಇಲ್ಲಿ ವೀಡಿಯೋಗಳು ಮಾಡೋದಕ್ಕೂ ಭಯ. ಏನಕ್ಕಂದರೆ ಇಂಥ ಟೈಮಲ್ಲೇ ಫೋನ್ ಕಿತ್ಕೊಂಡು ಹೋಗೋದು, ಚೈನ್ ಕಿತ್ಕೊಂಡು ಹೋಗೋದು ಆ ಥರ ಎಲ್ಲ ನಡೆಯುತ್ತೆ ಈ ಥರ ಜಾತ್ರೆಗಳಲ್ಲಿ. ಆದಷ್ಟು ಫೋನ್ನ ಹುಷಾರಾಗಿ ಇಟ್ಕೊಂಡು ವೀಡಿಯೋನ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೋಡಿ, ಮತ್ತೆ ಮುಂದೆ ನಡ್ಕೊಂಡು ಹೋಗ್ತಾ ಇದ್ವಿ. ಮಜ್ಜಿಗೆ ಕೊಡ್ತಾಯಿದ್ರು. ಜಾತ್ರೆ ಅಂದ್ರೇ ಹಿಂಗೆ ಫುಲ್ಲು ಉದ್ದಕ್ಕೂ ಈ ಥರ ಮಜ್ಜಿಗೆ, ಊಟ, ಮೊಸರನ್ನ ಮತ್ತು ಪಾನಕ ಈ ರೀತಿ ಎಲ್ಲ ಕೊಡ್ತಾ ಇರ್ತಾರೆ. ಇವಾಗ ಮಜ್ಜಿಗೆ ಕುಡಿತಾ ಇದ್ದೀವಿ. ಈ ಬಿಸಿಲಿಗೂ ಅಷ್ಟಕ್ಕೂ ಎಷ್ಟು ಕುಡಿದ್ರೂ, ಎಷ್ಟು ನೀರು ಕುಡಿದ್ರಿ, ಎಷ್ಟು ಮಜ್ಜಿಗೆ ಕುಡಿದ್ರೂ ಸಾಕಾಗಲ್ಲ. ಅಷ್ಟು ದಾಹ ಆಗ್ತಿರುತ್ತೆ. ಸಕ್ಕತ್ತಂದರೆ ತುಂಬ ಬಿಸಿಲು. ಮಜ್ಜಿಗೆನೂ ಕುಡ್ಕೊಂಡು ಆರಾಮಾಗಿ ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡೋಣ, ಎಷ್ಟಾಗುತ್ತೆ ಅಷ್ಟು ವೀಡಿಯೋನ ಕ್ಯಾಪ್ಚರ್ ಮಾಡಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇವಾಗ ಹೋಗ್ತಾ ಇದ್ದಂಗೆ ತೇರಿಗೆ ಹಣ್ಣು ಜಾವನ ಎಸಿಬೇಕಲ್ವ. ನಮಗೆ ಏನಿರುತ್ತೆ ಮನಸ್ಸಲ್ಲಿ ಅದನ್ನು ಕೇಳಿಕೊಂಡು ದೇವರಿಗೆ ಹಣ್ಣು ಜಾವನ ಎಸೆಯೋಣ ಅಂತ ಹಣ್ಣು ಜಾವನ ತಗೊಂಡ್ವಿ. ಇವಾಗ ಎಸಿಬೇಕು. ತುಂಬ ಕ್ರೌಡ್ ಇದೆ. ಎಸೆಯೋಕ್ಕೂ ವೆಹಿಕಲ್ಸ್ ಎಲ್ಲ ಓಡಾಡ್ತಾ ಇದೆ.
ನಾವಿನ್ನೂ ಆ ಕಡೆ ದಾಟಿಲ್ಲ. ಈ ಕಡೆ ಇರೋದು ಲೆಫ್ಟ್ ಸೈಡು, ರೈಟ್ ಸೈಡು ತೇರು ನಿಂತಿರೋದು. ಈ ಕಡೆಯಿಂದನೇ ಎಸಿರಿ ಪರವಾಗಿಲ್ಲ, ಅಲ್ಲಿ ಹೋಗೋಕ್ಕಾಗಲ್ಲ ಅಂತಂದರು ನಮ್ಮಪ್ಪ. ನೋಡಬೇಕು ಯಾವ ಕಡೆಯಿಂದ ಎಸಿಬೇಕು ಅಂತ. ಅಲ್ಲಂತೂ ತುಂಬ ಜನ ಇದ್ದಾರೆ, ನೋಡೋಣ ಯಾವ ಕಡೆಯಿಂದ ಆಗುತ್ತೆ ಆ ಕಡೆಯಿಂದ ತೇರಿಗೆ ಹಣ್ಣು ಜವನ ಎಸೆಯೋಣ. ಜಾತ್ರೆಗೆ ಬರೋದೇ ಹಣ್ಣು ಜವನ ಎಸ್ದು ತೇರು ನೋಡ್ಕೊಂಡು ನಮಸ್ಕಾರ ಮಾಡ್ಕೊಂಡು ಹೋಗೋದಕ್ಕೆ. ಅದನ್ನೇ ಫಸ್ಟ್ ಮಾಡಬೇಕು ಈಗ ನಾವು. ಮದುವೆ ಆದಾಗ ಹೊಸದ್ರಲ್ಲೇನೋ ಹಣ್ಣು ಜವನ ಎಸ್ತಿದ್ದು ನಾನು ಹರೀಶು. ಇವಾಗ ಅದು ಬಿಟ್ಟರೆ ಇವಾಗ 3ನೇ ವರ್ಷದಲ್ಲಿ ಇವಾಗ ಎಸಿತಾ ಇದ್ದೀವಿ ನೋಡಿ. ಇಲ್ಲಿಂದನೇ ಎಸಿದ್ರು, ಅದನ್ನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಹರಿ ಎಸ್ದ್ರು, ಇವಾಗ ನಾನು ಎಸಿಬೇಕು. ಇಲ್ಲಿಂದ ಅಲ್ಲಿವರೆಗೂ ಎಸೆಯೋದು ಅಂದರೆ ಕಷ್ಟ, ಆದಷ್ಟು ಟ್ರೈ ಮಾಡಿ ಎಸಿತಾ ಇದ್ದೀನಿ. ಹಣ್ಣು ಜವನ ಎಲ್ಲ ಎಸೆದು ತೇರ ಹತ್ರ ಹೋಗೋಣ ಅಂತ ಅಲ್ಲಿ ಒಂದು ಗೇಟ್ ಥರ ಹಾಕಿರ್ತಾರೆ ಈ ಕಡೆಯಿಂದ ಆ ಕಡೆ ಹೋಗೋದಕ್ಕೆ. ಅಲ್ಲಿ ದಾಟ್ಕೊಂಡು ಹಿಂಗೆ ಬರ್ತಾ ಇದ್ದೀವಿ. ಅಷ್ಟರಲ್ಲಿ ನಾವೆಲ್ಲ ಮುಂದೆ ಬಂದ್ವಿ, ನಮ್ಮಪ್ಪ ಹಿಂದೆಯಿಂದ ಬಂದು ನಾವು ತಿರುಗಿ ನೋಡೋ ಅಷ್ಟರಲ್ಲಿ ಆಗಲೇ ನಮ್ಮ ಅಪ್ಪನೂ ಇಲ್ಲ, ಪಾಪನೂ ಇಲ್ಲ. ಪಾಪನ ಅಪ್ಪನೇ ಎತ್ಕೊಂಡಿದ್ರು. ಚಿದುನ ಹುಡುಕಿ ಸಾಕಾಯಿತು. ಫುಲ್ಲು ದೇವಸ್ಥಾನ ಹತ್ರ ಹೋಗಿ ಹುಡ್ಕಿದ್ವಿ, ತೇರ ಹತ್ರ ಹುಡ್ಕಿದ್ವಿ, ಎಲ್ಲ ಕಡೆ ಹುಡ್ಕಿದ್ವಿ, ಎಲ್ಲೂ ಇಲ್ಲ. ಫೋನ್ ಮಾಡಿದ್ರೆ ಕ್ರೌಡಲ್ಲಿ ಅವರು ಕೇಳಿಸ್ತಾ ಇಲ್ಲ. ಎಲ್ಲಿ ಕಳ್ವೋಗ್ಬಿಟ್ರಪ್ಪ, ಏನು ಚಿಕ್ಕ ಮಕ್ಕಳು ಎಲ್ಲ ಕಳ್ವೋಗಿದ್ರೆ ಹಾಳಾಗೋರೆ ಅಂತ ಹೇಳೋಕ್ಕೆ. ಪಾಪು ಬೇರೆ ಇದ್ದಾಳೆ, ಈ ಬಿಸಿಲು ಎಲ್ಲೋದ್ರು ಏನು ಅಂತ ಹುಡುಕ್ತಾ ಇದ್ವಿ. ಆಮೇಲೆ ಕಾಲ್ ಮಾಡಿದ್ರು ಅವರೇ, ನಾನು ಮುಂದೆ ಬಂದುಬಿಟ್ಟಿದ್ದೀನಿ, ಪಾಪುಗೆಲ್ಲ ತೋರಿಸ್ಕೊಂಡು ಬಿಸಿಲು ಅಂತ ಬೇಗ ಮುಂದೆ ಬಂದಿದ್ದೀನಿ. ಮತ್ತು ಸರ್ಕಲ್ ಹತ್ರನೇ, ಆಲ್ರೆಡಿ ಸರ್ಕಲ್ ಹತ್ರ ಹೋಗ್ಬಿಟ್ಟಿದ್ರು. ನಾವು ಐಸ್ ಕ್ರೀಮ್ ತೊಗೊಂಡ್ವಲ್ಲ, ಅಲ್ಲಿಗೆ ಆಲೆ ತೋರಿಸ್ಕೊಂಡು ಪಾಪುಗೆ ದೇವ್ರನ್ನೆಲ್ಲ ತೋರಿಸ್ಬಿಟ್ಟು ವಾಪಸ್ ಕರ್ಕೊಂಡು ಹೊಂಟೋಗಿದ್ರು ಬಿಸಿಲು ಅಂತ ಹೇಳ್ಬಿಟ್ಟು. ಹೋಗಿಲ್ಲ, ಸಡನ್ನಾಗಿ ಹಂಗೇ ಹೊಂಟೋಗ್ಬಿಟ್ಟಿದ್ರು. ಫುಲ್ಲು ಗಾಬರಿ ಆಗಿಬಿಟ್ಟಿತ್ತು. ಸರಿಯಾಗಿ ಏನೂ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಬೈಕೆ ಎಲ್ಲೋದ್ರು ಏನು ಅಂತ ಅದೇ ಹುಡುಕ್ತಾ ಇದ್ವಿ. ಆ ಟೈಮಲ್ಲಿ ನಾನು ಏನೂ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಹಣ್ಣು ಕೈ ಎಲ್ಲ ಮಾಡಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹಣ್ಣು ಕೈ ಮಾಡಿಸ್ಕೊಂಡು ದೇವ್ರನ್ನ ನೋಡಿ ಹತ್ತಿರದಿಂದ ಝೂಮ್ ಮಾಡ್ತಾಯಿದ್ದೀನಿ. ಕಾಣಿಸಲ್ಲ, ಅಷ್ಟು ಬಿಸಿಲಿದೆ. ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ, ಆದಷ್ಟು ಮಾಡಿದ್ದೀನಿ. ಅದೇ ಬೈಕೆ ಏನು ವೀಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ ಜಾಸ್ತಿ. ತೇರ ಹತ್ರನೇ ನಿಂತಿದ್ವಿ. ಫೋನ್ ಮಾಡಿದ್ರಲ್ಲ, ಆವಾಗ ಸಮಾಧಾನ ಆದಮೇಲೆ ಸ್ವಲ್ಪ ಅಕ್ಕಪಕ್ಕ ವೀಡಿಯೋಸ್ ಮಾಡ್ಕೊಂಡಿದ್ದೀನಿ. ಪಾಪುಗೆ ಅಂತ ಸ್ವಲ್ಪ ಕೆಲವೊಂದು ಆಟ ಸಾಮಾನುಗಳು ತೊಗೊಂಡ್ವಿ ಅಷ್ಟೇ, ಜಾಸ್ತಿ ಏನು ಜಾತ್ರೆ ನೋಡೋಕೆ ಹೋಗಲಿಲ್ಲ. ಹೆವಿ ಅಂದರೆ ಹೆವಿ ಬಿಸಿಲಿತ್ತು. ಮತ್ತು ಏನು ಇಂಟ್ರೆಸ್ಟಿಂಗಾಗಿ ಅಂಥದ್ದೇನು ತೊಗೋಬೇಕು ಅನ್ನೋಂಥದ್ದು ನನಗೇನು ಕಾಣಿಸ್ಲಿಲ್ಲ. ಇಲ್ಲಾಂದರೆ ನಾನು ಏನಾದರೂ ತೊಗೊತಿದ್ದೆ. ಪಾಪುಗೆ ಮಾತ್ರ ಕೆಲವೊಂದು ಆಟ ಸಾಮಾನುಗಳು ತೊಗೊಂಡ್ವಿ ಅಷ್ಟೇ, ಇಲ್ಲಾಂದರೆ ನಾನು ಏನಾದರೂ ತೊಗೊತಾ ಇದ್ದೆ. ಮತ್ತು ಬಿಸಿಲು ಬೇರೆ ಅಲ್ವಾ, ಅಯ್ಯೋ ನೋಡಿದ್ರೆ ಸಾಕು ಏನು ತೊಗೊಂಡು ಎಲ್ಲೆಲ್ಲಿ ನಿಂತ್ಕೊಳ್ಳೋದು ಅಂತ ಅನ್ನಿಸ್ತಾಯಿತ್ತು. ಎಲ್ಲ ತೊಗೊಂಡಿದ್ದಾದಮೇಲೆ ಸರ್ಕಲ್ ಹತ್ರ ಹೋಗಿ ನಿಂತಿದ್ವಿ. ಏನೋ ಒಂದು ಪಾಪುಗೆ ಕ್ಯಾಪ್ ಏನೋ ತೊಗೊಳ್ಳೋಣ ಅಂತ ನಿಂತಿದ್ವಿ. ಆ ಟೈಮಲ್ಲಿ ಕ್ಯಾಪ್ ತೊಗೊಳ್ಳಿಲ್ಲ, ನೋಡಿದ್ವಿ, ಇಷ್ಟ ಆಗಲಿಲ್ಲ. ಹಂಗೇ ಬೇಡ ಅಂದ್ಬಿಟ್ಟು ಹೋಗಿದ್ದೀವಿ. ಆಮೇಲೆ ನಮ್ಮಮ್ಮ ಏನು ಮಾಡಿದ್ದಾರೆ, ಫೋನ್ ಕಳುವು ಮಾಡ್ಕೊಬಿಟ್ಟಿದ್ದಾರೆ, ಎಲ್ಲೋ ಹಾಳು ಮಾಡ್ಕೊಂಬಿಟ್ಟಿದ್ರು. ಹುಡುಕಿ ಸಾಕಾಯಿತು, ಎಲ್ಲೂ ಸಿಗಲಿಲ್ಲ. ಮನೆಗೆ ಬಂದು ಪೊಲೀಸ್ ಸ್ಟೇಷನ್ಗೆಲ್ಲ ಕಂಪ್ಲೇಂಟ್ ಕೊಡೋಕೆ ಹೋಗಿ ಬೇಡ ಅಂತ ಹೇಳಿ ಆಮೇಲೆ ಮತ್ತೆ ಬಂದ್ವಿ. ಹುಡ್ಕಿದ್ವಿ, ಫೋನೆಲ್ಲ ಮಾಡಿದ್ವಿ, ರಿಂಗ್ ಆಗ್ತಿದೆ, ಎತ್ತುತ್ತಾ ಇಲ್ಲ, ಈ ರೀತಿ ಆಗಿತ್ತು. ಆಮೇಲೆ ಫೋನ್ ಸಿಕ್ಕಿದವರೇ ಫೋನ್ ಮಾಡಿ, ಸಿಕ್ಕಿದೆ ನಮಗೆ, ನಮ್ಮ ಬೈಕ್ ಒಳಗಡೆ ಇಟ್ಟಿದ್ದಾನೆ. ನಮ್ಮಮ್ಮ ನನ್ನ ಬೈಕು ಅಂತ ಅಂದ್ಬಿಟ್ಟು ಬೇರೆಯವ್ರ ಬೈಕಿಗೆ ಫೋನ್ ಹಾಕ್ಬಿಟ್ಟಿದ್ದಾರೆ. ಕೈಲಿ ಈ ಥರ ಎಲ್ಲ ಇದು ಸಾಮಾನುಗಳೆಲ್ಲ ಇಟ್ಕೊಂಡಿದ್ರಲ್ಲ, ಅದಕ್ಕೆ ನಮ್ಮ ಬೈಕು ಅಂದ್ಬಿಟ್ಟು ಬೇರೆಯವ್ರ ಬೈಕ್ ಹಾಕ್ಬಿಟ್ಟಿದ್ರು. ಆಮೇಲೆ ಸಂಜೆ ಒಂದು 7:15 ಅವರೇ ಫೋನ್ ಮಾಡಿದ್ರು, ಈ ರೀತಿ ನಮ್ಮ ಬೈಕಲ್ಲಿ ಸಿಕ್ಕಿದೆ, ಬನ್ನಿ ಕೊಡ್ತೀವಿ ಅಂತ ಹೇಳಿ ಅವರೇ ಬಂದು ನಮ್ಮೂರು ಪಕ್ಕದೂರವರು ಕೊಟ್ಬಿಟ್ಟು ಹೋದರು. ಹಿಂಗಾಗಿತ್ತು. ಜಾತ್ರೆಗೆ ಹೋಗಿ ಒಂದೊಂದಲ್ಲ, ಒಂದು ಕಡೆ ಪಾಪು ಅಪ್ಪ ಅಲ್ಲಿ ಇಲ್ಲಿ ಹೋದ್ರು ಅಂತ ಭಯ, ಇನ್ನೊಂದು ಕಡೆ ಈ ರೀತಿ ಮೊಬೈಲ್ ಕಳ್ವೋಗಿದ್ದು. ಖುಷಿಯಾಗಿ ಹೋದ್ವಿ, ಮತ್ತು ಬರುವಾಗ ಬೇಜಾರು ಮಾಡಿಕೊಂಡು ಈ ರೀತಿ ಎಲ್ಲ ಆಯ್ತಲ್ಲ ಅಂತ. ಕೊನೆಗೂ ಫೋನ್ ಸಿಕ್ತು ಒಟ್ಟಿನಲ್ಲಿ. ತುಂಬ ಹುಷಾರಾಗಿರಬೇಕು, ಅದಕ್ಕೇ ಮತ್ತು ಜಾತ್ರೆಗಳಲ್ಲಿ ಏನಾದರೂ ಕಳುವಾಗೋದೇ ಜಾಸ್ತಿ ಇರುತ್ತೆ. ಅದಕ್ಕೆ ನೋಡಿ ಇಷ್ಟು ತೊಗೊಂಡಿದ್ದೀವಿ ಐಟಮ್ಗಳು. ಅಂದರೆ ಏನು ಜಾಸ್ತಿ ತೊಗೊಳಕ್ಕೆ ಹೋಗಲಿಲ್ಲ. ಪಾಪುಗೆ ಕೆಲವೊಂದು ಆಟ ಸಾಮಾನು ತೊಗೊಂಡು, ಇದೊಂದು ಹ್ಯಾಂಡ್ ಬ್ಯಾಗ್ ತೊಗೊಂಡ್ವಿ, ಚೆನ್ನಾಗಿತ್ತಂತ. ಮತ್ತು ಇದು ಟವಲ್ಲು ಪಾಪುಗೆ ಸ್ಮೂತಾಗಿತ್ತು ಅಂದ್ಬಿಟ್ಟು ಇದೊಂದು ತೊಗೊಂಡ್ವಿ. ಬ್ಯಾಟು, ಬಾಲು, ಕಾರು, ಮತ್ತು ಒಂದು ಚಿಕ್ಕದೊಂದು ಬಾಕ್ಸ್ ತೊಗೊಂಡ್ವಿ. ಇಷ್ಟನ್ನು ತಗೊಂಡು ಮನೆಗೆ ಬಂದ್ವಿ ಕೊನೆಗೂ. ಈ ಒಂದು ಪುಟ್ಟ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಮೆಂಟ್ ಮಾಡಿ. ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ. ಮತ್ತು ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು.